ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ಜುಲೈ 5ರಂದು ನಡೆದಿದ್ದ ಬೆಳ್ಳಿ ಮೂರ್ತಿ ಕಳವು ಪ್ರಕರಣವನ್ನು ವಿಜಯಪುರ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಮೂಲದ ಸುರೇಶ್ ಕುಮಾರ್, ಶಾಂತಿಲಾಲ್ ಸೋನಿ, ಬ್ರಹ್ಮಾರ್ ಟೋಪಿಯಾ ನೇಟ್ ಹಾಗೂ ಇಂದ್ರಿಜಿತ್ನನ್ನು ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ 67,000 ನಗದು, ಕೃತ್ಯಕ್ಕೆ ಬಳಸಿದ ಕಾರು ಸೇರಿದಂತೆ ಒಟ್ಟು 52.70 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೀಕ್ಷಕರೇ, ಪೊಲೀಸರು ಈ ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಸರಕೋಡ ಗ್ರಾಮದ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ಜುಲೈ 5ರಂದು ಬೆಳ್ಳಿ ಮೂರ್ತಿ ಕಳುವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ಪೊಲೀಸರು ಆ ಕಳ್ಳರನ್ನು ಭೇದಿಸುವಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಮೂಲದ ಸುರೇಶ್ ಕುಮಾರ್ನನ್ನು ಕೂಡ ಬಂಧಿಸಲಾಗಿದೆ. ಶಾಂತಿಲಾಲ್ ಸೋನಿ, ಬ್ರಹ್ಮಾರ್ ಟೋಪಿಯಾ ನೆಟ್ ಅಂತ ಅವರೆಲ್ಲರನ್ನು ಕೂಡ ಬಂಧಿಸಿ ಅವರಿಂದ ಅಪಾರ ಮೌಲ್ಯದ ಹಣವನ್ನು ಮತ್ತು ಕೆಲವು ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಬಸರಕೋಡ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಕರಣ ಆಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಡಿ ಹೋಗ್ಬಿಟ್ಟು ಅಲ್ಲಿದ್ದಂಥ ಶ್ರೀ ಪವಾಡ ಬಸವೇಶ್ವರ ಅವರ ಬೆಳ್ಳಿಯ ಮೂರ್ತಿಯನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 kg ತೂಕದಿರುತ್ತೆ. ಇದು ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ದೇವಸ್ಥಾನ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಮಹತ್ವವಾದಂಥ ದೇವಸ್ಥಾನ. ಬಸರಕೋಡ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿರ್ತೀವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನು ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನು ಪತ್ತೆ ಕಾರ್ಯ ಮಾಡೋಕ್ಕೆ 4 ತಂಡಗಳನ್ನು ರಚನೆ ಮಾಡಿದರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ ಬಾಗೇವಾಡಿ ಉಪವಿಭಾಗದ DSP ರಾದಂಥ ಚಂದ್ರಕಾಂತ್ ಅಂಗರೆಡ್ಡಿರವರು, ಮೊಹಮ್ಮದ್ ಫಜರುದ್ದೀನ್ CPI ಮುದ್ದೇಬಿಹಾಳ ಅವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ ಹಾಗೂ RS ಬಂಶಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಒಂದು ತಂಡವನ್ನು ಮಾಡಿ ಭಾಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನು ಮಾಡಿ ಪ್ರಕರಣವನ್ನು ಪತ್ತೆ ಮಾಡ್ತಾರೆ. ಇದೊಂದು ವಿಶೇಷತೆ ಏನಂತಂದರೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಸ್ಥಳೀಯ ಆರೋಪಿಯವರು ಆಗಿರೋದೇ ಬೇರೆ ರಾಜ್ಯದ ಆರೋಪಿತರಿದ್ದು ಬಿಜಾಪುರಿಗೆ ಬಂದು ಈ ಒಂದು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಯಾವುದೇ ಥರದ ಒಂದು ಕ್ಲೂ ಇಲ್ಲದೆ ಇದ್ದಂಥ ಒಂದು ಪ್ರಕರಣವನ್ನು ಭಾಳ ಮುಕ್ತವಾಗಿ ತನಿಖೆಯನ್ನು ಮಾಡಿ ಅಹಮದಾಬಾದ್ ನಗರದಿಂದ 3 ಆರೋಪಿಯನ್ನು ಈ ತಂಡ ದಸ್ತಗಿರಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿತರು ಸುರೇಶ್ ಕುಮಾರ್. ಇವರ ಮೇಲೆ ಈಗಾಗಲೇ ಗುಜರಾತ್, ರಾಜಸ್ಥಾನದಲ್ಲಿ ಸುಮಾರು 5 ರಿಂದ 6 ಕಳ್ತನ ಪ್ರಕರಣಗಳು ಈಗಾಗಲೇ ಅವನ ಮೇಲೆ ವರದಿಯಾಗಿದೆ. ಅದಲ್ಲದೆ ಗುಜರಾತ್ ಅಹಮದಾಬಾದಿಂದ ಬ್ರಹ್ಮಾರ್ ಮತ್ತು ಇಂದ್ರಜಿತ್. ಈ ರೀತಿ ಅಹಮದಾಬಾದ್ ನಗರದಿಂದ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು